ನೋಡ್ರಿ ಎಲ್ಲಾ ಟ್ರಿಪ್ ಕ್ಯಾನ್ಸಲ್ ಆಗದೆ ನಿಂತೆ ನೋಡ್ರಿ. ಕೈ ತುಂಬ ಕೇಕ್ ಹಿಡ್ಕೊಂಡು ಮತ್ತೆ ಬಾಯ ಕೇಕ್ ಕೇಕ್ ಸಣ್ಣದಾರೆ ಹಸಗಿನ ಜಾಸ್ತಿ ಮಂದಿ ಕರೆದಿಲ್ಲ. Okay, let's go. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ನಿಮ್ಮ ವಿನಯ್ ಕುಮಾರ್. ಇವತ್ತು ನಮ್ ಫ್ರೆಂಡ್ ಬರ್ತಡೇ ಅದ, ಬರ್ತಡೇ ಮಾಡ್ಬೇಕು ಡಿಸೈಡ್ ಮಾಡಿದೀವಿ. ಇವಾಗ ಕೇಕ್ ತಗೋಬೇಕು ಫಸ್ಟ್. ನಿನ್ ಬರ್ತಡೇ ಅದ ನೋಡ್ರಿ. ಈಗ ಹೇಳೋ ಬೈ, ನಿನ್ ಬರ್ತಡೇ ಬಗ್ಗೆ ಹೇಳು. ಏನಿಲ್ಲ ಹಾಗೆ ನಮ್ ವಿನಯ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದು ಮಾಡ್ತಾರ ಯಾವ ಮಾಡಿಟ್ಟಾರ. ಲೈಕ್ ಶೇರ್ ಮಾಡಿ ಎಲ್ಲರಿಗೂ. ಹೆಂಗ ಅನ್ಸತ್ತ ನಾವು ದೋಸ್ತರು ಬರ್ತಡೇ ಮಾಡ್ತಾರೆ ನಿಮ್ ಮನೆಗೆ. ಖುಷಿ ಆಗುತ್ತೆ. ಮನೆಗಿಂತ ಡಿಫ್ರೆಂಟ್ ಅನ್ಸುತ್ತೆ. ಮನೆ ಮಾಡೋದಕ್ಕೂ ಹೊರ ಮಾಡೋದಕ್ಕೂ ಬಹಳ ಡಿಫ್ರೆನ್ಸ್ ಐತಿ. ಇಲ್ಲಿ ಬರ್ತಡೇ ಮಾಡಕ್ ಬಿಸಿ ಇರ್ಕಿಲ್ ನೋಡ್ರಿ. ನಮ್ ಬಾಯ್ಸ್ ಪ್ರಿಫರ್ ಆಗಕ್ ಬಿಸಿ ಅರ. ಇಲ್ಲಿ ಬಿಸಿ ನಮ್ದಿಗ ನಮ್ ಫ್ರೆಂಡ್ ಇಲ್ಲಿ ನೋಡ್ರಿಗ ಬಂದ್ ನೋಡ್ರಿಗ ಮಾಡರ್ನ್ ಬಾಯ್ ನೋಡ್ರಿ. ಎಲ್ಲಾ ಟ್ರಿಪ್ ಕ್ಯಾನ್ಸಲ್ ಆಗದೆ ನಿಂತೆ ನೋಡ್ರಿ. ಎಲ್ಲಾ ಟ್ರಿಪ್ ಕ್ಯಾನ್ಸಲ್ ಆಗದೆ ನಿಂತೆ. ಬಾರೋ ಒಳಗ್ ಬಾ ಚಪ್ಲಿ ಬಿಡು. ಮನೆ ಎಲ್ಲ ಚಪ್ಲಿ ತಗೊಂಡೆ ಓಡಾಡ್ತೇನೆ ನಿಮ್ ಮನೆ. ಬಾ 9 ಗಂಟೆ ಫೋನ್ ಮಾಡಿ ಮಕ್ಕಂದಿದ್ದೆ. ಯಾರವ ಇವತ್ತ ಹೇಳು, ನಿಮ್ ದೋಸ್ತನ್ ಬರ್ತಡೇ ಬಗ್ಗೆ ಹೇಳು. ನಮ್ ಹುಡುಗಿ ಆಯ್ತು, ಇಬ್ರು ಲೆಸ್ಬಿಯನ್ ಇದ್ರಿ ಏನ? ಹೇಳು, ನಿಮ್ ದೋಸ್ತನ್ ಬರ್ತಡೇ ಬಗ್ಗೆ ಹೇಳು. ಬರ್ತ್ಡೇ ಬಗ್ಗೆ ಏನ್ ಹೇಳಲ್ರಿ? ಶಶಿಧರ್ ಖುಷಿ ಹೇಳು. ಖುಷಿ ಅವನ್ ಬರ್ತಡೇ ಹೆಂಗೈತಂತ ಇವತ್ತು? ಯಾರ್ದು ಅವನ್ ಬರ್ತಡೇ? ನಿಮ್ ದೋಸ್ತಂದು ನಿಮ್ದು ಮಾಡಮ್ ಬಾ, ಈಗ ಮಾಡ್ತೀವಲ್ಲ. ಕೇಕ್ ಎಷ್ಟ್ ಕಿಲೋ ತಗೋತೀರಿ? ಅಲ್ಲಿ ಹೋಗಿ ಅಂಗಡಿಗೆ ಹೋದೊಳಗೆ ವಿಚಾರ ಮಾಡಿ. ಅಂಗಡಿ ಹೋಗಿ ಎಷ್ಟ್ ಕಿಲೋ ತಗೋತೀರ ಅದರ ಹೇಳು. ಅದು ನಿನ್ಗ ಗೊತ್ತದ. ಅಂದ್ರೆ ಎಷ್ಟ್ ನಂಗೆ ಗೊತ್ತಿಲ್ಲಪ್ಪ. ನಾ ಈಗ ಬಂದೆ ಜಸ್ಟ್ ಬರ್ಲಕ್ಕೆ. ನೀ ಕರ್ಸಿದಿ, ನಿನ್ಗ ಗೊತ್ತಿರ್ಬೇಕು. ಕರ್ಸಿನ ಬಟ್ ಈಗ ಕೇಕ್ ತರ ನಿಮಗೆ ಎಷ್ಟ್ ಕಿಲೋ ಅಂಗಡಿ ಬಲ್ಲಿ ಹೋಗ್ತೀವಿ. ಗೈಸ್ ತೋರಿಸ್ತು ಕೇಕ್ ತುಂಬೋದು. ಏನ್ ಜಾಸ್ತಿ ಅಂತ ಹೇಳಲ್ಲ. ಇವನ್ ಬರ್ತಡೇ ನೋಡ್ರಿ. ಸ್ಮಾರ್ಟ್ ಆಗಿದ್ದಲು ಹಾಯರ ಮಾಡೋ ಬೈ ನಮ್ ಸಬ್ಸ್ಕ್ರೈಬರ್ಸ್ ಗಳಿಗೆ. ಸಿದ್ದಗೌಡ ಬಾರೋ, ನಿನ್ ಸಲಕ್ಕೆ ಕರೆದಿವ್ ಅಂದ್ರ ಎಲ್ಲಾ ಟ್ರಿಪ್ ಕ್ಯಾನ್ಸಲ್ ಆಗದೆ ನಿಂತು. ಯಾಕಂತ ಹೇಳು ಯಾಕಂತ ಹೇಳು, ರೀಸನ್ ಹೇಳು. ಟ್ರಿಪ್ ಹೆಸರು ತೆಗೆದು ರೊಕ್ಕ 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 ಆನ್ಲೈನ್ ಗೇಮ್ ಆಡೋ ಅಂದ್ರೆ ಪಕ್ಕ ಆಡ್ತಾನ ನೋಡ್ರಿ. ಮತ್ತೆ ಹಡಗಳು ಆಡ್ತಾನ. ರೊಕ್ಕ ರೊಕ್ಕ ಎಷ್ಟು ಬೇಕು ಅಲ್ಲಿ ರೊಕ್ಕ. ಏನ್ ಹೇಳ್ತೀನಿ? ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡ್ರಿ. ಇವ್ರ ಎದುರು ಯಾ ಹೀರೋಗಳು ಏನಿಲ್ಲ ಇವ್ರದು. ಇವ್ ನೋಡ್ರಿ, ಬರ್ತಡೇ ಬೈಯೋದು. ರಾತ್ರಿ ಮೆಸೇಜ್ ಹಾಕ್ಯಾನ, ಹನ್ನೆರಡು ಹಾಕ್ಯಾನ, ಇವತ್ತು ಬರ್ತಡೇ ಬೈಬಿಡತ್ತಾಕ್ಯಾನ. ಯಾರವ ಬೈಯ ಸ್ಟಾರ್ಟ್ ಮಾಡೇವಿ. ಇವ ನೋಡ್ರಿ ಸ್ಮಾರ್ಟ್ ಬಾಯ್ ಬೈಬಾರ್ದು. ಹಾಯ್ ಗೈಸ್, ಕೇಕ್ ತರ್ಲಾಕ್ ನಡೆದೀವಿ. ಈಗ ಕೇಕ್ ತೋರಿಸ್ತೀವಿ. ಬರೋ ಎಲ್ಲ ತಂದ್ ಲೇಟ್ ಆದ್ ನಿಮ್ದು. ಜಿಂದಗಿ ಬರೋಣ, ಲೇಟೇ ಮಾಡ್ತಾರೆ. ಬಾರೋ ಎಲ್ಲಾ ಆ ಹುಡುಗಂದು ನೋಟಿದು ಎಲ್ಲಾ ಕ್ರೇಜ್ ಕಮ್ಮ ಅದ ರೀ. ಯಾ ಸಂಗ ಜಾಸ್ತಿ ಮಾತಾಡೋದ್ ಹಸಂಗೆ ಒಂದ್ ಬರ್ತಡೇ ಯಾರಿಗೂ ಹೊಂಟಿಂಗ್ ಜಾಸ್ತಿ ನೋಡ್ರಿ. ಕೇಕ್ ತೊಲಕ್ ಹೋಯ್ತೇವಿ. ಬಾ ಅಂದ್ರವ್ರಿಗೆ ಬಾ ಜಲ್ದಿ. ಹೋಗಿ ಮಂಕೋಬೇಕು. ರಾತ್ರಿ ನಾ ಮಂಕೊಂಡಿದ್ದ, ಇವತ್ತು ಎಕ್ಸಾಮ್ ಅದ ಅಂತ ಬೈ. ಬಾರೋ ಬಾ ಜಲ್ದಿ. ಬರ್ರೋ ಜಲ್ದಿ ಬರ್ರಿ. ಬಾರೋ ಸಿದ್ದಗೌಡ ಬಾ. ಏನ್ ಬರ್ತಡೇ ಬಿ ಕ್ಯಾನ್ಸಲ್ ಮಾಡ್ಬೇಕಲ್ಲ ಪಾರನ್ ಮಾಡೋದು. ಕೇಕ್ ತರ್ಲಾಕ್ ನಡೆದೇವ. ಈಗ ಎಷ್ಟ್ ಕಿಲೋ ಕೇಕ್ ತಗೋತೇವಂತಿ? ಎಷ್ಟ್ ಕಿಲೋ ಕೇಕ್ ತಗೋತೇವಂತಿ? ಅವ್ನಿಗೆ ಸಾಲಲ್ಲ, ಎಷ್ಟು ತೊಡ್ರ ಅವ್ನಿಗೆ ಸಾಕಾಗಲ್ಲ, ನನಗ್ ಸಾಕಾಗಲ್ಲ. ಯಾಕಂದ್ರೆ ನಾನೇ ತಿಂತೆ ಕೇಕ್ ಅರ್ಧ. ನೋಡ್ ನೀವ್ ಬೇಕಾದ್ರ ಆಡೋದು ಹೆಂಗದ ಹಾಕಬೇಕಲ್ ಕೇಕ್. ಹೇಳು ಕೇಕ್ ಎಷ್ಟ್ ಕಿಲೋ ತಗೋಮಿ? 5 ಕೆಜಿ ಸಾಕು. 5 ಕೆಜಿ ಸಾಕು. 5 ಕೆಜಿ ಒಂದ್ ಹೊಟ್ಟಿಗೆ 5 ಕೆಜಿ ಸಾಯ್ತೈತಿ. ಹೇಳು ನೀನ್ ಹೇಳಿ ಎಷ್ಟ್ ಕಿಲೋ ತಗೋಮಿ? ಇರ್ಲಾಕ ರೊಕ್ಕ ಕಡಿಮೆ ಬಟ ತಗೊಂಡ್ರು ಒಂದ್ ½ ಕಿಲೋ ತಗೊಂಡ್ ಸಾಕ. ಎಷ್ಟಾದ್ರೂ ತಗಿರಪ್ಪ, ನಿಮ್ ಇಷ್ಟ. 1 ಪೀಸ್ ಕೊಟ್ರು ನಂಗೆ ಖುಷಿನ. ಯಾಕಂದ್ರೆ ನೀವ್ ಮಾಡ್ತಿರೋದ ಪ್ರೀತಿಯಿಂದ. ಯಾವನ್ರಿ ಹೇಳೋ ನೀ ಸ್ಟೋರಿನ? ಈ ಕಾಕಕ್ಕ ಗುಬ್ಬಕ್ಕನ್ ಕತೆನ ಬಂದು ಬರ್ತಡೇ ಒಂದು ಬಂದೆ ಕೇಕ್ ತೊಲಕ. ಏ ಬಾರೋ
ಯಾರಿಗೆ ಗೈಸ್ ಕೇಕ್ ತೊಗೊಂಡ್ ಬಂದಿದ್ದೀವಿ. ಯಾವ ತಗೊಂಡ್ರೋ ಕೇಕು? ಬ್ಲಾಕ್ ಹೇಳು, ಕೇಕ್ ಕಲರ್ ಹೆಂಗಿರ್ಬೇಕು ಹೇಳು ಸಚಿನ್. ಇದಾ ಇದೇ ಕೇಕಾ? ಅಂಕಲ್ ಬರ್ತಡೇ ಪ್ಲೇಸ್ ನಡೆದೇವಿ. ಮೆಜಾರಿಟಿ ಎಷ್ಟೇ ಅದ ನೋಡ್ರಿ ಈಗ. ಯಾಕಂದ್ರ ಕೇಕ್ ಸಣ್ಣದಾರೆ ಹಸಗಿನ ಜಾಸ್ತಿ ಮಂದಿ ಕರ್ದಿಲ್ಲ. ಕರೆಕ್ಟ್ ಅದ ಹೇಳು. ನಿಮ್ ಕೇಕ್ ಬಗ್ಗೆದಾಗ ಅರ್ಧ ಕಿಲೋ ಕೇಕ್ ಅದ ನೋಡ್ರಿ ಈಗ. ಮೆಜಾರಿಟಿ ಕಮ್ಮ ಅದ ನೋಡ್ರಿ ಬಾಳೆ ಈ ಒಂದು. ಯಾಕೋ ನಿಮ್ ದೋಸ್ತರು ಕಡಿಮೆ ಮಾರ ಏನು? ನಿಮ್ ದೋಸ್ತರು ಕಡಿಮೆ ಮಾರ ಕೇಕ್ ಸಲದ ಇದೇ ಅಂತವ್ರು ಹಿಂಗ್ ದೋಸ್ತರು ಮಾಡ್ಕೊಂಡ್ರೆ ಹೆಂಗ್ ಇಂಥವ್ರು ಸಂಗಟ ಇದ್ರ ಒಳ್ಳೇದಿಲ್ಲ. ₹1 ಕಾಯಿನ್ ಏನು? ₹1 ಕಾಯಿನ್ ಕೊಡ್ಬೇಕಲ್ಲ ಅವನಿಗೆ ಗಿಫ್ಟ್. ಅತ್ತೆ ನಮ್ಮ ರೊಕ್ಕ ಇದೇ ನೋಡ್ರಿ ಈಗ ಟೇಬಲ್ ಟೈಪ್ ಅಂತ ಹಂಗ ಅನ್ಲಕ್ ನಮ್ ಕಾಲೇಜ್ ಬಗ್ಗೆದಾಗ. ಇರ್ಲೇ ಬಾ ಇಷ್ಟೇ ಮಂದಿ ಕೇಕ್ ಬಿ ಸಣ್ಣದ ನಮಗ್ ಬಿ ತಿಲ್ಲಕ ಅನುಕೂಲ ಆಯ್ತದ. ಇಲ್ಲ ರೊಕ್ಕ ಕೊಟ್ಟಿದ್ಕ ತಿಲ್ಲಕ ಅನುಕೂಲ ಐತಿ ಇಷ್ಟೇ ಮಂದಿ ಇರ್ಲಕ್. कैफ मेरे ब्लॉग के बारे में बताओ. बोलो, हंसना नहीं जी, बोलो क्या क्या करना आगे. और ಓದೋದ್ ಹೆಂಗ್ ಮತ್ ಮುಂದ್ ಎಲ್ಲಾ ಬ್ಲಾಗ್ ಮಾಡ್ಕೋತ ಕುಂತರು. ಪಾಸ್ ಐತಿ ಎಲ್ಲ ಎಕ್ಸಾಮ್ ನೀ ನಮ್ಗೆ ಸಾಕಲ್ಲ ಅವ್ರಿಗೆ ಕೇಕ್ ನೋಡ್ರಿ ಗೈಸ್. ಹ್ಯಾಪಿ ಬರ್ತ್ಡೇ ಡುಮ್ಮು. ಡುಮ್ಮು ಅಂತ ಯಾಕೆ ಬರ್ಸಿರು? ಡುಮ್ಮು ಅಂತ ಯಾಕೆ ಬರ್ಸಿರಿ? ಅವ್ನ ಹಪ್ಪನ ಅರ್ಧ ಕಿಲೋ ಕೇಕ್ ಸಾಕಾಯ್ತು ಅವನಿಗೆ. ಕೇಕ್ ಸಾಕಾಯ್ತು ಬರ್ತಡೇ ಮಾಡೋ ಟೈಮ್ದಾಗ ಎಕ್ಸಾಮ್ ಬಿಡಿಗೆ ಬರ್ತಡೇ ಟೈಮ್ದಾಗ ಮಾಡೋದ್ ಬಿಡು. ಹಂಗ ಓದೋದು ಮಾಡೋದು ರಟ್ಟ ಮಾಸ್ಟರ್ ಅನ್ನೋದು ಆಸ್ ಇಟ್ ಇಸ್ ಬುಕ್ದ ಹೆಂಗಿರ್ತ ಅದೇ ಬಂದ್ ಪೇಸ್ಟ್ ಮಾಡ್ತಾನ. ಯಾರ ಏನ್ ತಿನ್ನತ್ತಿದೋ? ಸ್ಪ್ರೇ ಇಲ್ಲಿಂದ ಬ್ಲಾಗ್ ಆಗುತ್ತೆ. ಕ್ಯಾಮ್ರಾ ಚಲೋ ಇಲ್ಲ. ಇನ್ನು ಇನ್ನೊಂದ್ಸರ್ತಿ ಹೇಳು. ಚೆನ್ನಾಗಿ ಎಡಿಟ್ ಮತ್ತೆ ಮಾಡ್ಲಿ ಸಾಕಾದ್ರಲ್ಲಿ. ಕೇಕ್ ನೋಡ್ರಿ ಗೈಸ್ ಎಷ್ಟು ಬಿತ್ತು ಕೇಕಿಗೆ? ಅಂದ್ರ ಒಂದ್ ವರ್ಷದ ಪೂರಾ ಒಮ್ಮೆ ಹೇಗೆ ಬೇಕಾಗ್ಯಾವ. ಆಮೇಲೆ ಎಲ್ಲ ಕಟ್ ಮಾಡೋದು ವಿಡಿಯೋ ಮಾಡ್ತಿದ್ದ. ಬಟ್ ಅವ್ರ ಬಲ್ಲಿ ಯಾರ ಬಲ್ಲಿ ಕ್ಯಾಮ್ರಾ ಕ್ಲಿಯರ್ ಇದು ಫೋನ್ ಇಲ್ಲ. ಅಸಕ್ಕೆ ಫೋಟೋ ಗಿಟೋ ಎಲ್ಲ ಹೊಡ್ಕೊಳಕ್ ನನ್ನ ಫೋನ್ ತೊಗೊಂಡಾರ. ಅಸಕ್ಕೆ ವಿಡಿಯೋ ಮಾಡೋದಾಗಿಲ್ಲ, ಕಟ್ ಮಾಡೋದು. ನಾ ಕೇಕ್ ತರ್ತೀನಿ ನೋಡಿ, ಅವ್ರ ನಗತಾರ. ನಾ ಕೇಕ್ ಎಲ್ಲ ಹಚ್ಚಿ ನಾ ತೊಗೊಂಡಿದ್ದೆ ಅಂತ ಕೈ ತುಂಬ ಕೇಕ್ ಹಿಡ್ಕೊಂಡು ಮತ್ತೆ ಬಾಯ ಕೇಕ್ ಸತ್ತಿಲ್ಲ ಅಂತಿ. ನಾವು ಇರ್ಲಕ್ ಬಿ ಹಿಂಗ ಮಾಡ್ತಿದ. ನಮ್ ದೋಸ್ತರು ಇರ್ತಾರು, ರಾಜು ಅಂತ ಒಬ್ಬ ಇದ್ದೀನು, ಶಾಣ ಅಂತ ಒಬ್ಬ ಇದ್ದೀನು. ಅವ್ರ ಬರ್ತಡೇ ಇದ್ದಾಗ ನಾವು ಮೂವರು ಇದ್ದೇವೆ ಅಂದ್ರೆ ಅವ್ರ ಬರ್ತಡೇನೆ ಮಾಡ್ತಿಲ್ಲ ಅಪೋಸಿಟ್ ದವ್ರು. ಬರ್ತಡೇದು ಪಾರ್ಟಿ ಕೇಳ್ತೇವಿ ಏನಂತ ನೋಡ್ರಿ. ಅಲ್ಲೇ ಕೊಡ್ಸಿದೀನಿ. ಏನ್ ಕುಡ್ಸಿದಪ್ಪ? ಇವ್ರು ಪೆಪ್ಪರ್ ಚಿಕನ್ ತಿಂದಾರೆ, ಇವ್ರು ₹100 ಎಲ್ಲರಿ ಮುಗಿಸ್ ಅಂತ ಹೇಳ್ತೀವಿ. ಎಷ್ಟು ದಿನ ಆಫರ್ ಕೊಡ್ಲತ್ತಿ ಅಂದ್ರೆ ಬಿ ನೀ ಏನೋ ಬೈನಿ ವಾಪಸ್ ಬೇಡ. ನೆಕ್ಸ್ಟ್ ಟೈಮ್ ಕೊಡ್ತಾನಂತ ಪಾರ್ಟಿ. ತುಟ್ಟಾಡು ಪಾರ್ಟಿ ₹100 ಮುಗಿಸೋ ಬೇಡ. ₹100 ಯಾವತ್ ಕೊಡ್ತೇವೆ? ಫೈನಲ್ ಹೇಳ ಪಾರ್ಟಿ ಇಲ್ಲ. ವಿಡಿಯೋ ರೆಕಾರ್ಡ್ ಎಷ್ಟು ಡೇಟ್ ಹೇಳು? ಅವತ್ತಿನ ಬ್ಲಾಗ್ ಮಾಡದ
14 14 14 ಲಾಸ್ಟ್ ಸಿಗೋದು ಕೊಡಸಂತ 14 14 ಡೇಟ್ ಡನ್ ಸೊ ಗೈಸ್ ಫೈನಲಿ 14 ಡೇಟ್ ಪಾರ್ಲೆ ಬಿಸ್ಕೆಟ್ ಹಂಗಿತ್ತ ಬ್ಯಾಡ ಬಟ ಪಾರ್ಟಿನೇ. ಸೊ ಗೈಸ್ ಇಸ್ಕೊಡ್ತಾನ ಪಕ್ಕ ಇಸ್ಕೊಡ್ತಾನ 14 ತಾರೀಕಿಗೆ ಅದ್ರದ್ದು ಒಂದು ಬ್ಲಾಗ್ ಬರ್ತದೆ ಸಪರೇಟ್. 14 ತಾರೀಕಿಗೆ ಪಾರ್ಟಿ ಕೊಡ್ತಾನೆ. ಪಾರ್ಟಿ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗ್ಯದ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್. ಮತ್ತೆ ಇನ್ನೊಂದು ಬ್ಲಾಗ್ದಾಗ ಸಿಗೋಣ. ಬಾಯ್.